ಸಾಗರ ತಾಲೂಕಿನ ಏನು ಸಿಗಂದೂರು ದೇವಸ್ಥಾನ ಇದೆ, ಈ ದೇವಸ್ಥಾನಕ್ಕೆ ಇದೇ ಲಾಂಚ್ ಮೂಲಕವಾಗಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ರು. ನಿನ್ನೆ ಅಂಬರಗೋಡ್ಲು ಮತ್ತು ಕಳಸವಳ್ಳಿ ಏನು ಸೇತುವೆ ಪೂರ್ಣಗೊಂಡಿದೆ. ಇದು ಸಿಗಂದೂರು ಸೇತುವೆ ಅಂತ ಕೂಡ ನಾಮಕರಣ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಈ ಸೇತುವೆ ಆದ ನಂತರ ಈ ಏನು ಇಲ್ಲಿ ಇರುವಂಥ ಏನು ಅಂಬರಗೋಡ್ಲಿದೆ, ಈ ಅಂಬರಗೋಡ್ ಕಳಸವಳ್ಳಿ ಹೋಗ್ತಾ ಇದ್ರು. ಅಂದರೆ 40 ಗ್ರಾಮಗಳು ಎಂದು ಆ 40 ಗ್ರಾಮಗಳು ಈ ಲಾಂಚ್ ಮೂಲಕವೇ ಪ್ರತಿನಿತ್ಯ ಓಡಾಡ್ತಾ ಇದ್ರು. ಈಗ ಮತ್ತೆ ಅದರಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಓಡಾಡ್ತಾ ಇದ್ರು. ಈ 3 ಲಾಂಚ್ಗಳ ಪರಿಸ್ಥಿತಿ ಹೇಗೆ ನೋಡ್ಬೋದು ಅಂದರೆ, ಶರಾವತಿ ಹಿನ್ನೀರು ಭಾಗದಲ್ಲಿದ್ದೇವೆ ನಾ ಈಗ. ಈ ಹಿನ್ನೀರು ಭಾಗದಲ್ಲಿರುವಂಥ ಈ 3 ಲಾಂಚ್ಗಳಿದ್ದಾವೆ. ಈ 3 ಲಾಂಚ್ಗಳ ಮೂಲಕವಾಗಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿರುವಂಥ ಈ ಭಾಗದಲ್ಲಿರುವಂಥ ಏನು 40ಕ್ಕೂ ಹೆಚ್ಚು ಅಧಿಕ ಇರುವಂಥ ಗ್ರಾಮಸ್ಥರು, ಅದರ ಜೊತೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಬರುವಂಥ ಭಕ್ತರು ಓಡಾಡ್ಕೊಂಡಿದ್ರು. ಹಾಗಾಗಿ ನಿನ್ನೆ ಏನು ಇಡೀ ರಾಜ್ಯವೇ ಏನು ಹೆಮ್ಮೆ ಪಡುವಂಥ ಒಂದು ಬಹುದಿನಗಳ ಅಂದರೆ 60 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಸಿಗಂದೂರು ಏನು ಸೇತುವೆ ಉದ್ಘಾಟನೆಗೊಂಡಿದೆ. ಅದರ ಬಳಿಕ ಇವತ್ತು ಕೂಡ ಆ ಸೇತುವೆ ಮೇಲೆ ವಾಹನಗಳ ಸಂಚಾರ ಕೂಡ ಆರಂಭವಾಗಿದೆ. ಒಂದು ಕಡೆ ಸೇತುವೆ ಆರಂಭವಾಗಿದೆ, ಖುಷಿ. ಆದರೆ ಮತ್ತೊಂದು ಕಡೆಯಿಂದ ಅಂದರೆ ಇದೇ ಏನು ಈ 3 ಲಾಂಚ್ಗಳಿದ್ದಾವೆ, ಈ ಲಾಂಚ್ಗಳ ಮೂಲಕವಾಗಿ ಪ್ರತಿನಿತ್ಯ ಏನು ಜನರು ಈ ಲಾಂಚ್ಗಳ ಮೂಲಕವಾಗಿ ಏನು ಶರಾವತಿ ಹಿನ್ನೀರಿದೆ, ಈ ಹಿನ್ನೀರಿನಲ್ಲಿ ಸಿಗಂದೂರಿಗೆ ಹೋಗ್ತಾ ಇದ್ರು, ಆ ದೇವಿ ದರ್ಶನ ಪಡ್ಕೊತಾ ಇದ್ರು. ಮತ್ತು ಅಲ್ಲಿರುವಂಥ ಏನು ಗ್ರಾಮಗಳಿದ್ದಾವೆ ಆ ಗ್ರಾಮಕ್ಕೆ ಹೋಗಿ ಮತ್ತು ಈ ಭಾಗಕ್ಕೆ ಸಾಗರಕ್ಕೆ ಏನು ಸಂಪರ್ಕ ಕೊಂಡಿಯಾಗಿತ್ತು ಈ ಲಾಂಚ್ಗಳು. ಈಗ ಈ 3 ಲಾಂಚ್ಗಳು ಸೇವೆ ಈಗ ಸ್ಥಗಿತ ಆಗಿದೆ. ನೋಡ್ಬೋದು ದೃಶ್ಯದಲ್ಲಿ ಈ 3 ಏನು ಲಾಂಚ್ಗಳಿದ್ದಾವೆ, ಆ ಲಾಂಚ್ಗಳು ಸೇವೆ ಬಂದಾಗಿದೆ. ಏನು ಶರಾವತಿ ಹಿನ್ನೀರಿದೆ, ಅಂಬರಗೋಳ್ಳಿದೆ, ಇಲ್ಲಿ ತಟದಲ್ಲಿ ಈ 3 ಲಾಂಚ್ಗಳನ್ನ ನಿಲ್ಲಿಸಲಾಗಿದೆ. ಹಾಗಾಗಿ ಇಂದಿನಿಂದ ಕೂಡ ಈ ಲಾಂಚ್ಗಳ ಸೇವೆ ಇರೋದಿಲ್ಲ. ಇನ್ನೇನಿದ್ರು ಕೂಡ ಸೇತುವೆ ಮೇಲೆ ಜನರು ಓಡಾಡ್ತಾರೆ. ಹಾಗಾಗಿ ಈ ಲಾಂಚ್ಗಳನ್ನೇ ಅವಲಂಬನೆ ಇರುವಂಥ ಏನು ಸಾಕಷ್ಟು ಏನಿರುವಂಥ ಸಿಬ್ಬಂದಿಗಳಿದ್ದಾರೆ, ಆ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂತ ಪ್ರಶ್ನೆ ಕೂಡ ಈಗ ಎಲ್ಲರೂ ಕಾಡ್ತಾ ಇದೆ. ಹಾಗಾಗಿ ಒಂದು ಕಡೆಯಿಂದ ಈ ಸಿಗಂದೂರು ದೇವಸ್ಥಾನಕ್ಕೆ ಅಂದರೆ ಈ ಶರಾವತಿ ಹಿನ್ನೀರಿದೆ, ಈ ಸುಂದರವಾದಂಥ ಪ್ರದೇಶ ನೋಡ್ಬೋದು. ಈ ಭಾಗದಲ್ಲಿ ಯಾವ ರೀತಿಯಾಗಿ ಅಂದರೆ ಹಿನ್ನೀರಿನ ಪ್ರದೇಶ ಅಂದರೆ ಬರುವಂಥ ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆ ಅಂದರೆ ಈ ಹಿನ್ನೀರು, ಶರಾವತಿ ಹಿನ್ನೀರು. ಈ ಭಾಗದಲ್ಲಿರುವಂಥ ಹಚ್ಚು ಹಸಿರಿನ ಪರಿಸರ ಇದೆ. ಆ ಪರಿಸರ ನೋಡಲಿಕ್ಕೆ ಮತ್ತು ಹಿನ್ನೀರಿನಲ್ಲಿ ಬಂದು ಲಾಂಚ್ ಮುಖಾಂತರ ಹೋಗಿ ಇಲ್ಲಿಂದ ಸುಮಾರು ಒಂದು 20ರಿಂದ 25 ನಿಮಿಷ ಆ ಭಾಗದಲ್ಲಿ ಏನು ಕಳಸವಳ್ಳಿ ಇದೆ, ಆ ಕಳಸವಳ್ಳಿ ಕೂಡ ಲಾಂಚಲ್ಲಿ ಜನ ಹೋಗ್ತಾ ಇದ್ರು, ತಮ್ಮ ವಾಹನದಲ್ಲಿ ಹೋಗ್ತಾ ಇದ್ರು. ಈ ವಾಹನ ಮೂಲಕ ಲಾಂಚಲ್ಲಿ ಹೋಗ್ತಾ ಇದ್ರು. ನಂತರ ಅಲ್ಲಿಂದ ಮುಂದೆ ವಾಹನ ಮೂಲಕವಾಗಿ ಸಿಗಂದೂರು ದೇವಿಯ ದರ್ಶನ ಪಡ್ತಿದ್ರು. ಅಂದರೆ ಅಷ್ಟೊಂದು ಸುಂದರವಾದ ಪರಿಸರ, ಪಶ್ಚಿಮ ಘಟ್ಟದ ಇದು ಹಚ್ಚು ಹಸಿರಿಂದ ಕೂಡಿದ ಪರಿಸರ ಆಗಿದೆ. ಹಾಗಾಗಿ ತುಂಬ ಬಂದಂಥ ಪ್ರವಾಸಿ ತುಂಬ ಖುಷಿ ಪಡ್ತಾ ಇದ್ರು. ಈ ಲಾಂಚ್ಗಳ ಮೂಲಕ ಹೋಗುವಂಥ ಏನೋ ಒಂದು ರೋಮಾಂಚನ, ಒಂದು ಹೊಸ ಅನುಭವ, ಒಂದು ಹುಮ್ಮಸ್ಸು. ಈ ಒಂದು ಸುತ್ತಮುತ್ತಲ ಪರಿಸರ ನೋಡ್ಬೋದು, ನೀರಿದೆ, ಲಾಂಚ್ ಇದೆ, ಆ ಲಾಂಚಲ್ಲಿ ಹೋಗುವಂಥದ್ದು. ಹಾಗಾಗಿ ಇಂದಿನಿಂದ ಈ ಒಂದು ಅನುಭವ ಇತ್ತು, ಲಾಂಚ್ಗಳು ಹೋಗುವಂಥ ಏನು ಅನುಭವ ಇತ್ತು, ಆ ಅವಕಾಶ ಇದೆ, ಅದು ಸಂಪೂರ್ಣವಾಗಿ ಈಗ ಸ್ಥಗಿತಗೊಂಡಿದೆ. 3 ಏನು ಲಾಂಚ್ ಇದೆ, 3 ಲಾಂಚ್ಗಳ ಸೇವೆ ಈಗ ಬಂದಾಗಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.